ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಂದಾದ್ರೂ ಒಂದು ಮೃತದೇಹವನ್ನ ಭೂಮಿಯಲ್ಲಿ ಅಲ್ಲದೆ ಒಂದು ಮರದ ಒಳಗಡೆ ಹೂತು ಹಾಕಿರೋದ್ರ ಬಗ್ಗೆ ಕೇಳಿದೀರಾ? ಅಂಡ್ ಟಾಯ್ಲೆಟ್ ಒಳಗಡೆ ಅತ್ಯಂತ ಬೆಲೆ ಬಾಳುವ ಖಜಾನೆ ಇರುವುದನ್ನ ನೋಡಿದೀರಾ? ಒಂದು ವೇಳೆ ಇಂತಹ ವಿಷಯಗಳ ಬಗ್ಗೆ ನೀವು ಇಲ್ಲಿಯವರೆಗೆ ಕೇಳಿರದೇ ಇದ್ರೆ ಡೋಂಟ್ ವರಿ, ಇವತ್ತು ನಿಮಗೆ ಈ ವಿಡಿಯೋ ಮೂಲಕ ನಿಮ್ಮನ್ನ ಆಶ್ಚರ್ಯಪಡಿಸುವ ಇಂತಹ ವಿಷಯಗಳ ಬಗ್ಗೆ ಹೇಳಲಿದ್ದೇವೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಬ್ಯೂರೆಡ್ ಫೆರಾರಿ 1978ರಲ್ಲಿ ಲಾಸ್ ಏಂಜಲ್ಸ್ ನ ಇಬ್ಬರು ಮಕ್ಕಳು ಮಣ್ಣಿನಲ್ಲಿ ಆಟವಾಡ್ತಾ ಇರುವ ಸಮಯವದು. ಆ ಸಮಯದಲ್ಲಿ ಅವರಿಗೆ ಭೂಮಿಯಲ್ಲಿ ಯಾವುದೋ ಒಂದು ವಸ್ತು ಅವರ ಕೈಗೆ ತಾಗುತ್ತೆ. ತಕ್ಷಣವೇ ಆ ಮಕ್ಕಳು ಮನೆಗೆ ಓಡೋಡಿ ಹೋಗಿ ತಮ್ಮ ತಂದೆ ತಾಯಿಗಳಿಗೆ ಹೇಳ್ತಾರೆ. ನಂತರ ಆ ಪ್ರದೇಶವನ್ನ ಸರಿಯಾಗಿ ಅಗೆದು ನೋಡಿದ್ರೆ ಆಗ ಗೊತ್ತಾಗಿರುವ ವಿಷಯ ಏನು ಅಂದ್ರೆ ಅದು ಯಾವುದೋ ಒಂದು ವಸ್ತು ಅಲ್ಲ, ಒಂದು ಫೆರಾರಿ ಕಾರು. ಅದನ್ನ ನೋಡಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿ ಬಿಡ್ತಾರೆ. ಇನ್ನು ಅದನ್ನ ನೋಡಿದ ಮೇಲೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪ್ರಶ್ನೆ ಕಾಡುತ್ತೆ, ನಿಜಕ್ಕೂ ಈ ಫೆರಾರಿ ಕಾರು ಭೂಮಿಯ ಒಳಗಡೆ ಹೇಗೆ ಬಂತು? ಈ ಕಾರನ್ನ ಇಲ್ಲಿ ಇಟ್ಟವರು ಯಾರು? ಇಂತಹ ಬಹಳಷ್ಟು ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಆಸಕ್ತಿಯನ್ನು ಉಂಟು ಮಾಡುತ್ತವೆ. ಈ ವಿಷಯದ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ನಾವು 4 ವರ್ಷಗಳಷ್ಟು ಹಿಂದೆ ಹೋಗ್ಬೇಕು. 1974ರಲ್ಲಿ ರೊಸೆಂಡೋ ಕ್ರೂಸ್ ಎಂಬ ವ್ಯಕ್ತಿ ಈ ಕಾರನ್ನ ತನ್ನ ಹೆಂಡತಿಗೆ ಗಿಫ್ಟ್ ರೂಪದಲ್ಲಿ ಕೊಡೋಕೆ ಕೊಂಡುಕೊಳ್ತಾನೆ. ಆದ್ರೆ ಈ ಕಾರನ್ನ ಕೊಂಡುಕೊಂಡ 2 ತಿಂಗಳುಗಳ ನಂತರ ಇವರು ಆ ಕಾರಿನಲ್ಲಿ ಹೋದಾಗ ಆ ಕಾರ್ ಕಳ್ಳತನವಾಗುತ್ತೆ. ನಂತರ ಈ ಕಾರ್ ಬಗ್ಗೆ ಯಾವುದೇ ರೀತಿಯ ಸಮಾಚಾರ ಸಿಗಲ್ಲ. ಆದ್ರೆ 4 ವರ್ಷಗಳ ನಂತರ ಭೂಮಿಯ ಒಳಗಡೆ ಬಚ್ಚಿಟ್ಟ ಈ ಕಾರು ಕೊನೆಗೆ ಈ ರೀತಿ ಕಾಣಿಸಿಕೊಳ್ಳುತ್ತೆ. ಬಟ್ ಈ ಕಾರು ಇಲ್ಲಿಗೆ ಹೇಗೆ ಬಂತು ಎಂಬುದು ಯಾರಿಗೂ ಗೊತ್ತಿಲ್ಲ. ಈ ಕಾರನ್ನು ಇಲ್ಲಿ ಬಚ್ಚಿಟ್ಟಿರೋದು ಯಾರು ಎಂಬುದು ಇದುವರೆಗೂ ಕೂಡ ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. ಪ್ರಿಸನ್ ಕಾಯಿನ್ಸ್. ಸೊ ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿರುವ ವಿಷಯ ಏನು ಅಂದ್ರೆ ಜೈಲಿನಲ್ಲಿ ಕೈದಿಗಳನ್ನ ಬಿಟ್ರೆ ಮತ್ತಾರು ಇರಲ್ಲ ಎಂದು. ಆದ್ರೆ ಬಲ್ಗೇರಿಯಾದ ಜೈಲಿನಲ್ಲಿ ನಡೆದ ಒಂದು ವಿಷಯ ಮಾತ್ರ ಎಲ್ಲರನ್ನೂ ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ. ಕೈದಿಗಳು ಹೊಲದಲ್ಲಿ ಕೆಲಸದ ಭಾಗವಾಗಿ ಹೊಲದಲ್ಲಿ ಅಗಿತಾ ಇರುವಾಗ ಆ ಹೊಲದ ಮೇಲ್ಮೈ ಕೆಳಗಡೆ ಅಂದ್ರೆ 30 ಸೆಂಟಿಮೀಟರ್ ಒಳಗಡೆ ಕೆಲವು ಪುರಾತನ ಬೆಳ್ಳಿ ನಾಣ್ಯಗಳು ಸಿಗುತ್ತವೆ. ಅಂಡ್ ಆ ಕಾಯಿನ್ಸ್ ಗಳ ಮೇಲೆ ಮಿಡಿಲ್ ಈಸ್ಟರ್ನ್ ಲ್ಯಾಂಗ್ವೇಜಸ್ ಗಳಲ್ಲಿ ಬರೆಯಲಾಗಿದೆ. ಈ ಭಾಷೆ ಯಾವ ಸಂದೇಶವನ್ನ ಕೊಡ್ತಾ ಇದೆ ಎಂಬುದು ಇದುವರೆಗೂ ಕೂಡ ಯಾರಿಗೂ ಅರ್ಥವಾಗ್ತಾ ಇಲ್ಲ. ಈ ಕಾಯಿನ್ಸ್ ಗಳನ್ನ ಪರೀಕ್ಷೆ ಮಾಡಿದ ನಂತರ ಗೊತ್ತಾಗಿರೋದೇನಂದ್ರೆ ಇವು ಪ್ಯೂರೆಸ್ಟ್ ಫಾರ್ಮ್ ನಲ್ಲಿರುವ ಸಿಲ್ವರ್ ಕಾಯಿನ್ಸ್ ಗಳು ಎಂದು ತಿಳಿದು ಬರುತ್ತೆ. ಈ ಜೈಲಿನ ಕೆಳಗಡೆ ಸಿಕ್ಕಿರುವ ಈ ಸಿಲ್ವರ್ ಕಾಯಿನ್ಸ್ ಗಳೆಲ್ಲವೂ ಕೂಡ ಸರಿಸುಮಾರು 7,000 ವರೆಗೆ ಇವೆ. ಆದ್ರೆ ಇದುವರೆಗೂ ಕೂಡ ಇವುಗಳನ್ನ ಅಲ್ಲಿ ಯಾರಿಟ್ಟಿದ್ದಾರೆ ಎಂಬುದನ್ನ ಮಾತ್ರ ಕಂಡು ಹಿಡಿಯಲು ಆಗಿಲ್ಲ. ದ ಆಂಟಿಕ್ ಟಾಯ್ಲೆಟ್. ಇಟಲಿ ದೇಶದ ಫ್ಯಾಗಿಯಾನೋ ಎಂಬ ವ್ಯಕ್ತಿ ಮತ್ತು ಆತನ ಮಗ ಇಬ್ಬರು ಸೇರಿ ಅವರ ಮನೆಯ ಟಾಯ್ಲೆಟ್ ಪೈಪ್ ನಲ್ಲಿ ಸಮಸ್ಯೆ ಬರೋದ್ರಿಂದ ರಿಪೇರಿ ಮಾಡ್ತಾ ಇರುವ ಸಮಯದಲ್ಲಿ ಆ ಜಾಗವನ್ನ ಅಗೆಯುತ್ತಿರುವಾಗ ಒಂದು ಕುಣಿ ಕಾಣಿಸಿಕೊಳ್ಳುತ್ತೆ. ಅಲ್ಲಿ ಅವರಿಗೆ ಕಂಡದ್ದನ್ನ ನೋಡಿ ತುಂಬಾ ಶಾಕ್ ಆಗಿ ಬಿಡ್ತಾರೆ. ಯಾಕೆಂದ್ರೆ ಆ ಪೈಪ್ ಡೈರೆಕ್ಟ್ ಆಗಿ ಆ ಕುಣಿಗೆ ದಾರಿ ಕೊಡುತ್ತೆ. ಇದರಿಂದ ಆ ದಾರಿಯನ್ನ ಹಿಂಬಾಲಿಸ್ತಾ ಹೋದ್ರೆ ಅಲ್ಲಿ ಕೆಲವು ಪ್ರತ್ಯೇಕವಾದ ಪುರಾತನ ವಸ್ತುಗಳು ಕಂಡು ಬರುತ್ತವೆ. ಅವು ಕೆಲವು ಸಾವಿರಾರು ವರ್ಷಗಳ ಹಿಂದಿನವು ಎಂದು ತಿಳಿದು ಬರುತ್ತೆ. ಇದರಿಂದ ಅವರಿಬ್ಬರಿಗೂ ಕೂಡ ತುಂಬಾ ಸಂತೋಷವಾಗುತ್ತೆ. ನಂತರ ಅವರು ಈ ವಿಷಯವನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರಿಗೆ ಕೂಡ ತಿಳಿಸ್ತಾರೆ. ತಕ್ಷಣವೇ ಅವರು ಆ ವಸ್ತುಗಳನ್ನ ಪರೀಕ್ಷಿಸಿ ಆ ವಸ್ತುಗಳು ಪುರಾತನ ವಸ್ತುಗಳೆಂದು ತಿಳಿದು ಹೊರಗಡೆ ತೆಗಿತಾರೆ. ನಂತರ ಗವರ್ಮೆಂಟ್ ಆ ನಿಧಿಯನ್ನ ವಶಪಡಿಸಿಕೊಂಡು ಸ್ವಲ್ಪ ಭಾಗವನ್ನ ಮಾತ್ರ ಆ ತಂದೆ ಮಗನಿಗೆ ಕೊಡ್ತಾರೆ. ಬಟ್ ಸ್ವಲ್ಪ ಭಾಗ ಎಷ್ಟು ಅಂದ್ರೆ ಆ ನಿಧಿಯಿಂದ ಅವರು ಒಂದು ಸ್ವಂತ ಮ್ಯೂಸಿಯಂ ಅನ್ನು ಕೂಡ ಓಪನ್ ಮಾಡಿಕೊಂಡಿದ್ದಾರೆ. ದ ಟ್ರೀ ಕಾರ್ಪಸ್. ಫ್ರೆಂಡ್ಸ್, ನೀವು ಈ ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದ್ರೂ ಕೂಡ ಧರ್ಮವನ್ನ ಪಾಲಿಸುವವರನ್ನ ಕೇಳಿದ್ರೂ ಕೂಡ ಒಂದೇ ಮಾತನ್ನ ಹೇಳ್ತಾರೆ. ಅದೇನಂದ್ರೆ ಸತ್ತು ಹೋದ ನಂತರ ಶರೀರವನ್ನ ದಹನವಾದ್ರೂ ಮಾಡ್ತಾರೆ ಅಥವಾ ಮಣ್ಣಿನಲ್ಲಿ ಹೂತು ಹಾಕ್ತಾರೆ ಎಂದು. ಆದ್ರೆ ಈಗ ನಾನು ಹೇಳೋದನ್ನ ಕೇಳಿದ್ರೆ ಯಾರೇ ಆಗಿರ್ಲಿ ಶಾಕ್ ಆಗ್ತಾರೆ. ಯಾಕೆಂದ್ರೆ ಇಂದಿಗೆ ಸುಮಾರು 2200 ವರ್ಷಗಳ ಹಿಂದೆ ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಒಬ್ಬ ಮಹಿಳೆ ಸತ್ತು ಹೋಗ್ತಾಳೆ. ಆದ್ರೆ ಈಗ ಆಕೆಯ ಶರೀರ ಬೇರೆಲ್ಲೂ ಅಲ್ಲ, ಒಂದು ಮರದ ಒಳಗಡೆ ಸಿಕ್ಕಿದೆ. ಹೌದು, ನೀವು ಕೇಳಿದ್ದು ಕರೆಕ್ಟ್. ಇಂದಿಗೆ ಸರಿಸುಮಾರು 2200 ವರ್ಷಗಳ ಹಿಂದೆ ಸತ್ತು ಹೋಗಿರುವ ಆಕೆಯ ಶರೀರ 2017ರಂದು ಒಂದು ಮರದ ಒಳಗಡೆ ಸಿಕ್ಕಿದೆ. ಆಕೆಯ ಜೊತೆಗೆ ಆಕೆ ಧರಿಸಿದ ಅತ್ಯಂತ ಬೆಲೆ ಬಾಳುವ ಆಭರಣಗಳು ಕೂಡ ಸಿಕ್ಕಿವೆ. ಇದರ ಜೊತೆಗೆ ಆ ಮಹಿಳೆಯ ಅಸ್ಥಿಪಂಜರಕ್ಕೆ ಫೋರೆನ್ಸಿಕ್ ಪರೀಕ್ಷೆಗಳನ್ನ ಮಾಡಿದ ನಂತರ ತಿಳಿದು ಬಂದಿರೋದೇನೆಂದ್ರೆ ಆ ಮಹಿಳೆ ಜಾಸ್ತಿ ಸ್ವೀಟ್ಸ್ ಗಳನ್ನ ತಿನ್ನೋದ್ರಿಂದ ಸತ್ತು ಹೋಗಿದ್ದಾಳಂತೆ. ಹಾಗಾದ್ರೆ ನಿಜಕ್ಕೂ ಈ ಶರೀರವನ್ನ ಯಾಕೆ ಮರದ ಒಳಗಡೆ ಇಟ್ಟಿದ್ರು ಎಂಬುದು ಮಾತ್ರ ಸೈಂಟಿಸ್ಟ್ ಗಳಿಗೂ ಕೂಡ ಒಂದು ಮಿಸ್ಟರಿಯಾಗಿ ಉಳಿದು ಹೋಗಿದೆ. 19th ಸೆಂಚುರಿ ಬ್ರಿಸ್ಟಿನ್ ಕಾಯಿನ್ಸ್. 2019ರಲ್ಲಿ ಟರ್ಕಿ ದೇಶದ ಗುಲ್ಪಿನರ್ ಎಂಬ ಪ್ರದೇಶದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ರಿಸರ್ಚ್ ಮಾಡಲು ಶುರು ಮಾಡಿದಾಗ ಅವರಿಗೆ 68 ಬೈಜೆಂಟಿನ್ ಬಂಗಾರದ ನಾಣ್ಯಗಳು ಸಿಗುತ್ತವೆ. ಆ ನಾಣ್ಯಗಳು ಸರಿಸುಮಾರು 1500ಕ್ಕೂ ಅಧಿಕ ವರ್ಷಗಳಷ್ಟು ಹಿಂದಿನವು. ಸೊ ಫ್ರೆಂಡ್ಸ್, ಒಂದು ಸಲ ನೀವೇ ಯೋಚನೆ ಮಾಡಿ, 100 ವರ್ಷಗಳಷ್ಟು ಹಿಂದಿನ 10 ರೂಪಾಯಿ ಕೂಡ ಪ್ರೆಸೆಂಟ್ ಈಗ ಕೆಲವು ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟವಾದ್ರೆ ಬಂಗಾರದ ನಾಣ್ಯಗಳು, ಅದರಲ್ಲೂ 1500ಕ್ಕೂ ಅಧಿಕ ವರ್ಷಗಳಷ್ಟು ಹಿಂದಿನ ನಾಣ್ಯಗಳು ಎಷ್ಟು ರೂಪಾಯಿ ಬೆಲೆ
ಬಾಳುತ್ತವೆ ಅಂತ. ಈ ನಾಣ್ಯಗಳಿಗೆ ಬೆಲೆ ಕಟ್ಟುವುದು ಕೂಡ ತುಂಬಾ ಕಷ್ಟಕರವಾದ ಕೆಲಸ. ಬಟ್ ನಿಮ್ಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಒಂದೊಂದು ನಾಣ್ಯದ ಕನಿಷ್ಠ ಬೆಲೆ $1 ಮಿಲಿಯನ್ ಇರುತ್ತೆ. ಅಂದ್ರೆ ಈಗ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸರಿಸುಮಾರು 8 ಕೋಟಿಗೂ ಅಧಿಕ ರೂಪಾಯಿಗಳು. ಇದಷ್ಟೇ ಅಲ್ಲದೆ ಇನ್ನೊಂದು ವಿಷಯವೂ ಕೂಡ ನಿಮ್ಮನ್ನ ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ. ಈ ನಾಣ್ಯಗಳು ಸಿಕ್ಕಾಗ ಆ ನಾಣ್ಯಗಳು ಕೆಲವು ಚಿಕ್ಕ ಚಿಕ್ಕ ಬಾಕ್ಸ್ ಗಳಲ್ಲಿ ಸಿಕ್ಕಿವೆ. ಇದರಿಂದ ನಮ್ಗೆ ಅರ್ಥವಾಗುವ ವಿಷಯ ಏನು ಅಂದ್ರೆ ಇವುಗಳನ್ನ ಸೇವಿಂಗ್ಸ್ ಮಾಡಿಕೊಳ್ಳುವ ಸಲುವಾಗಿ ಆ ಬಾಕ್ಸ್ ಗಳಲ್ಲಿ ಇಟ್ಟು ಹೂತು ಹಾಕಿದ್ದಾರೆ ಎಂದು. ಸೊ ಈಗಿನ ದಿನಗಳಲ್ಲಿ ಅಷ್ಟೇ ಅಲ್ಲ, ಕೆಲವು ನೂರಾರು ವರ್ಷಗಳ ಹಿಂದೆಯೂ ಕೂಡ ಪ್ರಜೆಗಳು ದುಡ್ಡನ್ನ ಬಚ್ಚಿಡ್ತಾ ಇದ್ರು ಎಂದು ಮತ್ತು ಸಮಯ ಬಂದಾಗ ಅವುಗಳನ್ನ ಬಳಸಿಕೊಳ್ತಾ ಇದ್ರು ಎಂದು ಇವುಗಳನ್ನ ನೋಡಿದ್ರೆ ಅರ್ಥವಾಗುತ್ತೆ. ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಲೆಟರ್. ಸೊ ಫ್ರೆಂಡ್ಸ್, ಅಮೆರಿಕ ದೇಶಕ್ಕೆ ಜುಲೈ 4 ಒಂದು ಮುಖ್ಯವಾದ ದಿನ. ಯಾಕೆಂದ್ರೆ 1776 ಜುಲೈ 4ರಂದು ಅಮೆರಿಕ ದೇಶಕ್ಕೆ ಬ್ರಿಟಿಷರಿಂದ ಸ್ವತಂತ್ರ ಸಿಗುತ್ತೆ. 1989ರಲ್ಲಿ ಪೆನ್ಸಿಲ್ವೇನಿಯಾದಲ್ಲಿರುವ ಒಬ್ಬ ವ್ಯಕ್ತಿ ಅಮೆರಿಕ ದೇಶದ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಕಾಪಿಯನ್ನ ಕೊಂಡುಕೊಂಡು ಅದನ್ನ ತನ್ನ ಮನೆಯಲ್ಲಿ ಫ್ರೇಮ್ ಮಾಡಿಸಿ ಇಟ್ಕೋಬೇಕು ಅಂತ ಅಂದುಕೊಳ್ತಾನೆ. ಆತ ಕೊಂಡುಕೊಂಡಿರುವ ಆ ಪೇಪರ್ ಅನ್ನ ಮನೆಗೆ ಹೋಗಿ ಸರಿಯಾಗಿ ನೋಡಿದ್ರೆ ಅದು ನಿಜವಾದ ಪೇಪರ್ ಅಂತ ಆತನಿಗೆ ಡೌಟ್ ಬರುತ್ತೆ. ಅದರ ಮೇಲೆ ಇರುವ ಬರಹವು ಕೂಡ ಪ್ರಿಂಟ್ ಮಾಡಿರುವ ರೀತಿ ಇರಲ್ಲ, ಯಾರೋ ಕೈಯಿಂದ ಬರೆದಿರುವ ಹಾಗೆ ಇರುತ್ತೆ. ಮಾರ್ಕೆಟ್ ನಲ್ಲಿ ಸಿಗುವ ಇತರ ಜೆರಾಕ್ಸ್ ಕಾಪಿಗಳ ಜೊತೆ ಹೋಲಿಸಿದ್ರೆ ಅದು ತುಂಬಾ ಡಿಫರೆಂಟ್ ಆಗಿ ಕಾಣಿಸುತ್ತೆ. ಅದನ್ನ ಪರೀಕ್ಷೆ ಮಾಡಿಸಿ ನೋಡಿದ ಮೇಲೆ ಗೊತ್ತಾಗುತ್ತೆ ಅದು ಅಮೆರಿಕ ದೇಶದ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಲೆಟರ್ ನ ಒರಿಜಿನಲ್ ಕಾಪಿ ಅಂತ. ಈ ರೀತಿ ಆ ಪೇಪರ್ ಅನ್ನ $4 ಕೊಂಡುಕೊಂಡಿರ್ತಾನೆ. ಆದ್ರೆ ಈಗ ಅದರ ಬೆಲೆ ಸರಿಸುಮಾರು $1 ಮಿಲಿಯನ್ ಗಳಿಗೆ ಸಮಾನವಾಗಿದೆ. ಇನ್ಸೈಡ್ ಎ ಪಿಯಾನೋ. ಈ ಸ್ಟೋರಿ ಒಂದು ಪಿಯಾನೋ ಬಗ್ಗೆ. ಒಬ್ಬ ವ್ಯಕ್ತಿಗೆ ಈ ಪಿಯಾನೋದಲ್ಲಿ ಬಂಗಾರದ ನಾಣ್ಯಗಳು ಸಿಗುತ್ತವೆ. ಮೆಗ್ ಅಂಡ್ ಗ್ರಹಾಂ ಎಂಬ ಈ ಜೋಡಿ ತಮ್ಮ ಹತ್ರ ಇರುವ ಹಳೆ ಪಿಯಾನೋವನ್ನ ಒಂದು ಸ್ಕೂಲ್ಗೆ ಡೊನೇಟ್ ಮಾಡ್ತಾರೆ. ಆದ್ರೆ ಆ ಪಿಯಾನೋ ಹಾಳಾಗೋದ್ರಿಂದ ಒಬ್ಬ ಟೆಕ್ನಿಷಿಯನ್ ಅನ್ನ ಕರೆಸ್ತಾರೆ. ಆಗ ಆ ಟೆಕ್ನಿಷಿಯನ್ ಬಂದು ಆ ಪಿಯಾನೋವನ್ನ ಓಪನ್ ಮಾಡಿದಾಗ ಅದರ ಒಳಗಡೆ ಬಹಳಷ್ಟು ಬಂಗಾರದ ನಾಣ್ಯಗಳು ಕಾಣಿಸಿಕೊಳ್ಳುತ್ತವೆ. ಅವು ಕೂಡ ತುಂಬಾ ಪುರಾತನ ಬಂಗಾರದ ನಾಣ್ಯಗಳು. ಆ ಪಿಯಾನೋದ ಬಟನ್ಸ್ ಗಳ ಕೆಳಗೆ ಕೂಡ ಕೆಲವು ಪ್ಯಾಕೆಟ್ಸ್ ಗಳು ಸಿಗುತ್ತವೆ. ಆ ಪ್ಯಾಕೆಟ್ಸ್ ಗಳಲ್ಲೂ ಕೂಡ ಬಂಗಾರದ ನಾಣ್ಯಗಳು ಇರುತ್ತವೆ. ಬರೋಬ್ಬರಿ 5 ಲಕ್ಷ ಯೂರೋಸ್ಗಳಷ್ಟು ಬೆಲೆ ಬಾಳುವ ಬಂಗಾರದ ನಾಣ್ಯಗಳು ಕಂಡು ಬರುತ್ತವೆ. ಸೊ ನಮ್ಮ ಕರೆನ್ಸಿಯಲ್ಲಿ ಹೇಳೋದಾದ್ರೆ ಸರಿಸುಮಾರು 4 ಕೋಟಿ ರೂಪಾಯಿಗಳಿಗೆ ಸಮಾನವಾಗುತ್ತೆ. ವರ್ಲ್ಡ್ ವಾರ್ I ಎಕ್ಸ್ಪ್ಲೋಷನ್. ಸೊ ಫ್ರೆಂಡ್ಸ್, ಇಂದಿನ ದಿನಗಳಲ್ಲಿ ನಾವು ನದಿಗಳನ್ನ ನೋಡಿದ್ರೆ ಅದರಲ್ಲಿ ಪಾಲಿಥಿನ್ ಬ್ಯಾಗ್ಸ್ ಗಳ ಜೊತೆಗೆ ಬಹಳಷ್ಟು ಮಲಿನದಿಂದ ತುಂಬಿ ಹೋದ ವಸ್ತುಗಳು ಸಿಗುತ್ತವೆ. ಆದ್ರೆ ಗ್ರ್ಯಾಂಡ್ ರಿವರ್ ನಲ್ಲಿ ಮಿಚಿಗನ್ ನ ಜೋಸೆಫ್ ಅಲೆಕ್ಸಾಂಡರ್ ಎಂಬ ಒಬ್ಬ ಫಿಶರ್ಮನ್ ಗೆ ಸಿಕ್ಕಿರುವ ಈ ವಸ್ತುವಿನ ಬಗ್ಗೆ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಆ ನದಿಯ ಸಮೀಪಕ್ಕೂ ಕೂಡ ಹೋಗಲ್ಲ. ಆ ನದಿಯಲ್ಲಿ ಆತನಿಗೆ ಬೇರೇನೂ ಅಲ್ಲ, ಮೊದಲ ಪ್ರಪಂಚ ಯುದ್ಧದಲ್ಲಿ ಬಳಸಿದ ಗ್ರಾನೈಡ್ ಸಿಗುತ್ತೆ. ಆದ್ರೆ ಆ ಗ್ರಾನೈಡ್ ಮಾತ್ರ ಇನ್ಆಕ್ಟಿವ್ ನಲ್ಲಿದೆ. ನಂತರ ಈ ವಿಷಯವನ್ನ ಗಮನಿಸಿದ ಗವರ್ಮೆಂಟ್ ಇಂತಹ ಬಾಂಬ್ಗಳು ಇನ್ನೂ ಆ ನದಿಯಲ್ಲಿ ಇರಬಹುದು ಎಂಬ ಭಯದಿಂದ ಆ ನದಿಯನ್ನ ಪೂರ್ತಿಯಾಗಿ ಸರ್ಚ್ ಮಾಡಿದ ನಂತರವೇ ಮೀನುಗಾರರಿಗೆ ಮೀನು ಹಿಡಿಯೋಕೆ ಪರ್ಮಿಷನ್ ಅನ್ನ ಕೊಡ್ತಾರೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.